ಜೈ ಹಿಂದ್. ಎಲ್ಲ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ನಡೆಸಿರ್ತಕ್ಕಂಥ ಎಲ್ಲ ನನ್ನ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸೊ ಇಲ್ಲಿ ನೋಡ್ಕೋಬಹುದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವಾಗ ಕಾಲ್ ಫಾರ್ಮ್ ಅನ್ನ ಮಾಡ್ತಾರೆ ಸರ್, ವೇಕೆನ್ಸಿಗಳನ್ನ ಯಾವಾಗ ಕರೀತಾರೆ ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಸೊ ಈ ಹುದ್ದೆಗಳಿಗಾಗಿ ಕಾಯ್ತಾ ಕುತ್ಕೊಂಡಿದ್ರಿ. ನಿಮ್ಗೊಂದು ಬಂಪರ್ ವೇಕೆನ್ಸಿನೇ ಅನ್ಕೊಳ್ಬಹುದು. 750 ಕರ್ನಾಟಕ ರಾಜ್ಯದಲ್ಲಿ ವೇಕೆನ್ಸಿಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ ಅರಣ್ಯ ಇಲಾಖೆಯಲ್ಲಿ. ಓಕೆ, ಈ ಹುದ್ದೆಗಳಿಗೆ ಬಾಯ್ಸ್ ಮತ್ತು ಗರ್ಲ್ಸ್ ಇಬ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇದು ಬಾಯ್ಸ್ ಮಾತ್ರ ಇರೋದಿಲ್ಲ, ಸೊ ಮಹಿಳಾ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಸೊ ಈ ಹುದ್ದೆ ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತಾ, ಕೊನೆಯ ದಿನಾಂಕ ಯಾವಾಗ ಇರ್ತದ, ನೆಕ್ಸ್ಟ್ ಎಷ್ಟು ಹೈಟ್ ಬೇಕಾಗುತ್ತಾ, ಸೊ ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರ್ತದ. ಈ ಸರಿ ನೀವೇನಾದ್ರೂ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ಅನ್ನ ಮಾಡ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಸೊ ಈ ವಿಡಿಯೋ ಲೆಂದಿ ಆಗುತ್ತಾ. ಸೊ ಲೆಂದಿ ಆದ್ರೂ ಕೂಡ ಮಿಸ್ ಮಾಡಬೇಡ್ರಿ. ಸೊ ಎಂಡ್ ಮಟ್ಟ ನೋಡ್ಕೊಡ್ರಿ. ನಿಮ್ಗೆ ಕೊಡುವಂತ ಮಾಹಿತಿ ಸೊ ಶಾರ್ಟ್ ಆಗಿ ಕೊಡೋದಿಲ್ಲ, ಕಂಪ್ಲೀಟ್ ಆಗಿರ್ತಕ್ಕಂತ ಇನ್ಫಾರ್ಮೇಶನ್ ಅನ್ನ ಸೊ ಪಿನ್ ಟು ಪಿನ್ ಆಗಿ ಸೊ ಈ ವಿಡಿಯೋದಲ್ಲಿ ಸಿಗ್ತಾ ಹೋಗ್ತದ. ಸೊ ಆಲ್ರೆಡಿ ನೋಡ್ಕೋಬಹುದು, ಯಾವುದೇ ಜಾಬ್ ಕಾಲ್ ಫಾರ್ಮ್ ಮಾಡಿರ್ಲಿ, ಯಾವುದೇ ಅಡ್ಮಿಟ್ ಕಾರ್ಡ್ ಅನ್ನ ಬಿಡಲಿ, ಸೊ ಯಾವುದೇ ನಿಮ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರೆ ನಮ್ಮ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ ಅಲ್ಲಿ 100% ಸೊ ರಿಯಲ್ ಆಗಿರ್ತಕ್ಕಂತ ಅಥೆಂಟಿಕ್ ಇನ್ಫಾರ್ಮೇಶನ್ ಅನ್ನ ಸೊ ನಾವು ಕೊಡ್ತಾನೆ ಇದೀವಿ. ಸೊ 3 ವರ್ಷಗಳಾಯ್ತು, ಯಾವುದೇ ಒಂದು ಆಫಿಷಿಯಲ್ ವೆಬ್ಸೈಟ್ ಮುಖಾಂತರನೇ ಕಾಲ್ ಫಾರ್ಮ್ ಅನ್ನ ಮಾಡಿರ್ತಕ್ಕಂಥ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತಿರ್ತೀವಿ. ನಾವು ಕೊಡುವಂತ ಮಾಹಿತಿ ಇಷ್ಟ ಆಗಿದ್ರೆ ಸೊ ಹೆಲ್ಪ್ ಆಗ್ತಾ ಇತ್ತಂದ್ರೆ ಒಂದು ಲೈಕ್ ಮಾಡ್ರಿ. ಸೊ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಓಕೆ, ಇಲ್ಲಿ ನೋಡ್ಕೊಡ್ರಿ. ಸೊ ಅರಣ್ಯ ಇಲಾಖೆಯಲ್ಲಿ ಕಾಲ್ ಫಾರ್ಮ್ ಅನ್ನ ಮಾಡಿದ್ರೆ ಸೊ ಈ ಹುದ್ದೆಗೆ ಯಾರೆಲ್ಲ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಇದರಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ಬಂದ್ಬಿಟ್ಟು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂರಕ್ಷಣೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೋಬಹುದು. ಸೊ ಇದರಲ್ಲಿ ಯಾವ್ಯಾವ ಇದನ್ನ ವೃತ್ತದಂತೆ ಕೊಟ್ಟಿದಾರ. ಸೊ ಬೆಂಗಳೂರು, ಬಳ್ಳಾರಿ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ಧಾರವಾಡ, ಹಾಸನ, ಕೇಂದ್ರ, ಕೊಡಗು, ನೆಕ್ಸ್ಟ್ ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಈ ವೃತ್ತಗಳಿಗೆ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ನೆಕ್ಸ್ಟ್ ಆದಾದ ನಂತರ ಸೊ ಇದರಲ್ಲಿ ಯಾವ ಕ್ಯಾಸ್ಟ್ ಗೆ ಎಷ್ಟು ವೇಕೆನ್ಸಿ ಇದಾವೆ. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಮತ್ತು ಎಚ್ ಕೆ ಮತ್ತು ನಾನ್ ಎಚ್ ಕೆದವರಿಗೆ ನೋಡ್ಕೋಬಹುದು. ಎಚ್ ಕೆ ಹೈದರಾಬಾದ್ ಕರ್ನಾಟಕದವರಿಗೆ 50 ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ, ನಾನ್ ಎಚ್ ಕೆದವರಿಗೆ 700 ವೇಕೆನ್ಸಿಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಬರ್ರಿ ನೋಡ್ತಾ ಹೋಗೋಣ. ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ. ನೀವೇನಾದ್ರೂ ಸೊ ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕದವ್ರು ಏನಾದ್ರು ಇದ್ರಪ್ಪ ಅಂದ್ರೆ ಅವ್ರಿಗೆ 50 ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ. ಸೊ ನಾನ್ ಕಲ್ಯಾಣ ಕರ್ನಾಟಕ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 700 ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ. ಎಷ್ಟು? 700. ಇವ್ರಿಗೆ ಬಂದ್ಬಿಟ್ಟು 50 ವೇಕೆನ್ಸಿಗಳನ್ನ ಮಾತ್ರ ಕೊಟ್ಟಿದ್ದಾರೆ. ಸೊ ನೀವೇನಾದ್ರೂ ಕಲ್ಯಾಣ ಕರ್ನಾಟಕದವ್ರು ಏನಾದ್ರು ಇದ್ರಪ್ಪ ಅಂತಂದ್ರೆ ಅಪ್ಲಿಕೇಶನ್ ಗಳನ್ನ ನಿಮ್ಮ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕಲ್ಯಾಣ ಕರ್ನಾಟಕಕ್ಕೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ಕೊಡ್ರಿ. ಓಕೆ, ನೆಕ್ಸ್ಟ್ ಆದಾದ ನಂತರ ಸೊ ಪ್ರತಿಯೊಂದು ಅಪ್ಡೇಟ್ ಗಳನ್ನ ನೋಡ್ತಾ ಹೋಗೋಣ. ಸೊ ಏನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಏನಪ್ಪಾ, ನೆಕ್ಸ್ಟ್ ಏನಿದೆ ಅನ್ನೋದನ್ನ ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಅಪ್ಡೇಟ್ ನಿಮಗೆ ತಿಳಿತಾ ಹೋಗುತ್ತಾ. ಓಕೆ, ನೆಕ್ಸ್ಟ್ ಆದಾದ ಮೇಲೆ ನೋಡ್ಕೊಡ್ರಿ. ಸೊ ಎಲ್ಲೆಲ್ಲಿ ಎಷ್ಟು ವೇಕೆನ್ಸಿಗಳನ್ನ ಮೆನ್ಷನ್ ಮಾಡಿದ್ದಾರೆ ಅಂತ ಅದನ್ನು ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಬೆಂಗಳೂರು ನಗರ ವಿಭಾಗಕ್ಕೆ ನಾನ್ ಎಚ್ ಕೆದವರಿಗೆ 12 ವೇಕೆನ್ಸಿಗಳಿದಾವು. ಬೆಂಗಳೂರು ಗ್ರಾಮಾಂತರ ವಿಭಾಗ 8 ವೇಕೆನ್ಸಿಗಳಿದಾವು. ರಾಮನಗರಕ್ಕೆ 15 ವೇಕೆನ್ಸಿಗಳಿದಾವು. ನೋಡ್ಕೊಡ್ರಿ, ಇನ್ನು ಮುಂದಿದೆ. ಸೊ PDF ಕ್ಲಿಯರ್ ಕಾಣ್ತಾ ಇಲ್ಲ. ಸೊ ಅವ್ರು ಕೊಟ್ಟಿರ್ತಕ್ಕಂಥ PDF ಸೊ ಯಾವುದೇ ತರ ಸ್ಟೇಟ್ ಗೌರ್ಮೆಂಟ್ ಕಾಲ್ ಫಾರ್ಮ್ ಅನ್ನ ಮಾಡಿರ್ತಕ್ಕಂಥ PDF ಸೊ ಕ್ಲಿಯರಿಟಿ ಇರೋದು ಕಡಿಮೆ. ಸೊ ನಾನು ಎಷ್ಟು ಅವ್ರು ಕೊಟ್ಟಿದಾರ ಅಷ್ಟು PDF ಅನ್ನ ಮಾತ್ರ ನಿಮ್ಗೆ ಇದರಲ್ಲಿ ತೋರಿಸ್ತಾ ಹೋಗ್ತಾ ಇದೀನಿ. ಸೊ ಇಷ್ಟು ಶಾರ್ಟ್ ಆದ್ರೆ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತದೆ ಅಂತ ಅನ್ಕೊಳ್ರಿ. ಸೊ ಜೂಮ್ ಆಗಿದ ತಕ್ಷಣ ನಿಮ್ಗೆ ಅದರಲ್ಲಿ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ, ಇರ್ಲಿ. ಓಕೆ, ನಿಮ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಕ್ಕರೆ ಸಾಕು, ಅದನ್ನ ಮಾತ್ರ ನಾನು ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಕೋಲಾರ ವಿಭಾಗಕ್ಕೆ 13 ವೇಕೆನ್ಸಿಗಳನ್ನ ಕಾಲ್ ಫಾರ್ಮ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ 4, ಸೊ ಬೆನ್ನೇರುಘಟ್ಟ 18. ನೆಕ್ಸ್ಟ್ ಬೆಂಗಳೂರು ವೃತ್ತ ಒಟ್ಟು 70 ವೇಕೆನ್ಸಿಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದರೆ. ಬೆಳಗಾವಿ ವೃತ್ತಕ್ಕೆ 42 ಹುದ್ದೆಗಳನ್ನ ಕಾಲ್ ಫಾರ್ಮ್ ಮಾಡಿದ್ದಾರೆ. ಬಳ್ಳಾರಿ ವೃತ್ತಕ್ಕೆ 17 ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ಅದೇ ತರನಾಗಿ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಚಾಮರಾಜನಗರಕ್ಕೆ 69 ವೇಕೆನ್ಸಿಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ಅದರ ಜೊತೆಗೆ ಚಿಕ್ಕಮಗಳೂರು ವೃತ್ತಕ್ಕೆ ಎಷ್ಟಪ್ಪ ಅಂದ್ರೆ 56 ವೇಕೆನ್ಸಿಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಎಷ್ಟು? 56 ವೇಕೆನ್ಸಿಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ಅದರ ಜೊತೆಗೆ ಧಾರವಾಡ ವೃತ್ತಕ್ಕೆ 12 ವೇಕೆನ್ಸಿಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ಅದರ ಜೊತೆಗೆ ಹಾಸನ ವೃತ್ತಕ್ಕೆ 30 ವೇಕೆನ್ಸಿಗಳು, ಕೇಂದ್ರ ವೃತ್ತಕ್ಕೆ 60 ವೇಕೆನ್ಸಿಗಳು, ಕೊಡಗು ವೃತ್ತಕ್ಕೆ 32 ವೇಕೆನ್ಸಿಗಳು, ಕಲಬುರಗಿ ವೃತ್ತಕ್ಕೆ 0 ಅಂದ್ರೆ ಮಂಗಳೂರು ವೃತ್ತಕ್ಕೆ 54 ವೇಕೆನ್ಸಿಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ. ಸೊ ಪ್ರತಿಯೊಂದು ವೃತ್ತದಲ್ಲಿ ಕೊಟ್ಟಿದ್ದಾರೆ. ಮೈಸೂರು ವೃತ್ತಕ್ಕೆ 122 ವೇಕೆನ್ಸಿಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಓಕೆ,
ನೆಕ್ಸ್ಟ್ ಅದಾದ ನಂತರ ಶಿವಮೊಗ್ಗ ವೃತ್ತಕ್ಕೆ 38 ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ರೆ. ಸೊ ನೋಡ್ಕೋಬಹುದು. ಸೊ ಪ್ರತಿಯೊಂದು ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾನ್ ಎಚ್ ಕೆ ದವರಿಗೆ ಅಂತ ಹೇಳಿ ಸೊ ಇಲ್ಲಿ ನಿಮ್ಗೆ ಕಾಣಿಸುತ್ತಾ. ಸೊ ಇದು ಬಂದ್ಬಿಟ್ಟು ಸೊ ಇದೇನಿದೆಯಲ್ಲ, ಸೊ ನಾನ್ ಎಚ್ ಕೆ ದವರಿಗೆ 700 ವೇಕೆನ್ಸಿಗಳು. ಸೊ ಎಚ್ ಕೆ ದವರಿಗೆ ಬಂದ್ಬಿಟ್ಟು 50 ವೇಕೆನ್ಸಿಗಳು ಕಾಣಿಸ್ತಾ ಇದೆನಾ. ಸೊ ನಾನ್ ಎಚ್ ಕೆ ಮತ್ತು ಎಚ್ ಕೆ ದವರಿಗೆ ಸೊ ಟೋಟಲಿ 13 ವೃತ್ತಗಳಿದಾವೆ. ಎಷ್ಟು? 13 ವೃತ್ತಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದ ನಂತರ ನೋಡ್ಕೋಬಹುದು. ಸೊ ಯಾವ ಬೇಸ್ ಮೇಲೆ ಇದನ್ನ ಪರ್ಸೆಂಟೇಜ್ ಬೇಸ್ ಮೇಲೆ ಹಿಡಿತಾರೋ, ಸೊ ಯಾವ ತರ ಎನ್ನುವುದನ್ನ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಡೌಟ್ ಇಟ್ಕೊಳ್ಳಕ್ ಹೋಗ್ಬೇಡ್ರಿ. ಸೊ ಫಸ್ಟ್ ಆಫ್ ಆಲ್ ಕೊಟ್ಟಿರ್ತಕ್ಕಂಥ ಮಾಹಿತಿ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಹೈಟ್ ಎಷ್ಟು ಬೇಕಾಗುತ್ತಾ, ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಚೆಕ್ ಮಾಡ್ತಾ ಹೋಗೋಣ. ಸರ್ ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗ ಸರ್? ಅರ್ಜಿ ಸಲ್ಲಿಸುವ ದಿನಾಂಕ ಒಂದು ಅಪ್ಡೇಟ್ ಅನ್ನ ಕೊಡಿ ಅಂತ ಕೇಳ್ತಾ ಇದ್ದಿಲ್ಲ. ಸೊ ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬೇಕನ್ನುವಂತ ವಿದ್ಯಾರ್ಥಿಗಳು ನೋಡ್ಕೋಬಹುದು. 1/8/2026 ಅರ್ಜಿ ಸ್ಟಾರ್ಟ್ ಆಗತ್ತಾ. ಸೊ ಸಾರಿ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡ್ಕೊಡ್ರಿ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 31/8/2026 ಕ್ಲೋಸ್ ಆಗುತ್ತಾ. ನೀವೇನಾದ್ರು ಅಪ್ಲಿಕೇಶನ್ ಅನ್ನು ಹಾಕ್ಬಿಟ್ಟು ಫೀಸ್ ಏನಾದ್ರು ಕಟ್ಟಿರ್ಲಿಲ್ಲಪ್ಪ ಅಂದ್ರೆ 2/9/2026 ಕ್ಲೋಸ್ ಆಗುತ್ತೆ. ಸರ್ ಫೀಸ್ ಎಷ್ಟು ಬೇಕಾಗುತ್ತಾ? ಪುರುಷ ಅಭ್ಯರ್ಥಿಗಳಿಗೆ ನೀವೇನಾದ್ರೂ ಪ್ರವರ್ಗ 1, 2B, 3A ಮತ್ತು 3B ವಿದ್ಯಾರ್ಥಿಗಳಿಗೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಎಷ್ಟು? 200 ಅಪ್ಲಿಕೇಶನ್ ಫೀಸ್ ಇರ್ತದ. ನೆಕ್ಸ್ಟ್ ಅದರ ಜೊತೆಗೆ ಮಹಿಳಾ ಅಭ್ಯರ್ಥಿಗಳಿಗೆ, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 100 ರೂಪೀಸ್ ಫೀಸ್ ಇರ್ತದ. ಎಷ್ಟು? 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರ್ತದ. ನೆಕ್ಸ್ಟ್ ಪರಿಶಿಷ್ಟ ಜಾತಿ ಮತ್ತು ಪಂಗಡ, ನೆಕ್ಸ್ಟ್ ಪ್ರವರ್ಗ 1 ಇವಕ್ಕೆ ಏನಪ್ಪಾ ಅಂದ್ರೆ 100 ರೂಪೀಸ್ ಮಾತ್ರ ಫೀಸ್ ಅನ್ನ ಕೊಟ್ಟಿರ್ತಾರೆ. ಸೊ ಫೀಸ್ ಬಗ್ಗೆ ಆಲ್ಮೋಸ್ಟ್ ಆಲ್ ಕ್ಲಿಯರ್ ಇದೆ ಅಂತ ಅನ್ಕೋತೀನಿ. ಎಷ್ಟೇ ಆದ್ರೂ ಕೂಡ ಸರ್ ಇವಾಗ ಎಷ್ಟು ಫೀಸ್ ಇಟ್ಟರು ಕೂಡ ಅಪ್ಲಿಕೇಶನ್ ಸಲ್ಲಿಸ್ತೀವಿ ಸರ್ ಕಾಂಪಿಟೇಷನ್ ಬಹಳ ಆಗ್ತಾ ಇದೆ ಸರ್, ನಮ್ಗೆ ಜಾಬ್ ಸಿಕ್ಕರೆ ಸಾಕಂತಿರ್ತಕ್ಕಂಥ ಅಭ್ಯರ್ಥಿಗಳನ್ನೇ ಜಾಸ್ತಿ ಆಗಿದಾರ. ಸೊ ಅಭ್ಯರ್ಥಿಗಳನ್ನ ಕೊಡ್ರಿ, ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗುತ್ತೆ. ಯಾವುದೇ ತರದಂತ ಆಫ್ಲೈನ್ ಇರೋದಿಲ್ಲ. ಸೊ ಆನ್ಲೈನ್ ಸೆಂಟರ್ ಗೆ ವಿಸಿಟ್ ಕೊಟ್ಟು ಅರ್ಜಿಗಳನ್ನ ಸಲ್ಲಿಸಬೇಕಾಗಿರ್ತದ. ಸೊ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾದ್ರೆ ಸೊ ಅವರೊಂದು ನಿಮ್ಗೆ ನೆಟ್ ಅಂದ್ರೆ UPI ಮುಖಾಂತರನೇ ಅಪ್ಲಿಕೇಶನ್ ಕಟ್ಬೇಕಂತೇನಿಲ್ಲ. ಸೊ ಬ್ಯಾಂಕಿಂಗ್ ಮುಖಾಂತರನೂ ಕೂಡ ನೀವು ಇದಕ್ಕ ಫೀಸ್ ಮುಖಾಂತರನೇ ಕಟ್ಬೇಕು. ಆನ್ಲೈನ್ ಮುಖಾಂತರ ನೋಡ್ಕೊಳ್ರಿ, ಇದ್ರೊಂದು ಪೋರ್ಟಲ್ ಕೊಟ್ಟಿರ್ತಾರೆ. ಸೊ ಇಂಟರ್ನೆಟ್ ಬ್ಯಾಂಕಿಂಗ್ ಇದ್ದು, ಸೊ ಅಲ್ಲೇ ನೀವು ಈ ಫೀಸ್ ಅನ್ನ ಕಟ್ಟಬೇಕಾಗಿತ್ತ. ಸೊ ಪೋಸ್ಟ್ ಆಫೀಸ್ ಪದ್ಧತಿ ಯಾವ ತರ ಇರ್ತಪ್ಪ ಅಂದ್ರೆ ಸೊ ಪೋಸ್ಟ್ ಗೆ ಹೋಗಿ ಫೀಸ್ ಅನ್ನ ಕಟ್ಟುವಂತ ಇರ್ತದ. ಸೊ ಇಲ್ಲಿ ನಿಮ್ಗೆ ಒಂದು ಲಿಂಕ್ ಕೂಡ ಕೊಟ್ಟಿರ್ತಾರೆ, ಅದ್ರ ಮುಖಾಂತರ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಇಲ್ಲಿ ಕೊಟ್ಟಿದಾರ ನೋಡ್ಕೊಳ್ರಿ. ಯಾವ್ದಪ್ಪ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನೆಕ್ಸ್ಟ್ ಕೆನರಾ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ನೆಕ್ಸ್ಟ್ ಬ್ಯಾಂಕ್ ಆಫ್ ಇಂಡಿಯಾ, ನೆಕ್ಸ್ಟ್ ಸೆಂಟ್ರಲ್ ಬ್ಯಾಂಕ್. ಸೊ ಇಂಥ ಬ್ಯಾಂಕ್ಗಳಿಗೆ ನೀವು ಈ ಫೀಸ್ ಅನ್ನ ಕಟ್ಕೊಳ್ಬಹುದು. ಓಕೆ, ಇಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಇದರಲ್ಲಿ. ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೋಬಹುದು. ಸೊ ಪ್ರತಿಯೊಂದು ಸರ ವೇತನ ಎಷ್ಟಿರ್ತದ, ಸ್ಯಾಲ್ರಿ ಎಷ್ಟಿರ್ತದ. ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕಾದ್ರೆ ಸರ್ ಸ್ಯಾಲ್ರಿ ಎಷ್ಟಿರ್ಬೋದು ಅಂದಾಜ್ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು 27,500 ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ ನಿಮ್ದ. ಟೋಟಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ನಿಮ್ಗೆ ಏನಿಲ್ಲಪ್ಪ ಅಂದ್ರೆ ಹೈಯೆಸ್ಟ್ 43,000 ಮಟನು ಕೂಡ ನೀವು ಹೆಂಗ್ ಸರ್ವಿಸ್ ಆಗ್ತಾ ಹೋಗುತ್ತಲ್ಲ ಹಂಗ ನಿಮ್ಗೆ ಸ್ಯಾಲ್ರಿ ಕೂಡ ಇದರಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತದ. ಸೊ ಸ್ಯಾಲ್ರಿ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಫಸ್ಟ್ ಆಫ್ ಆಲ್ ಜಾಬ್ ಅನ್ನ ಹುಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಜಾಬ್ ಸಿಗ್ಬೇಕು. ಫಸ್ಟ್ ಆಫ್ ಆಲ್ ನಮ್ಗೆ ಏನ್ ಬೇಕು? ಜಾಬ್ ಬೇಕಾಗಿದೆ. ಸೊ ಜಾಬ್ ಅನ್ನ ನಾವು ಆದಷ್ಟು ಬೇಗನೆ ಸೇರ್ಕೊಳ್ಬೇಕು. ಅಂದ್ರೆ ಮನೆಯಲ್ಲೇ ಮ್ಯಾರೇಜ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ಮ್ಯಾರೇಜ್ ಮಾಡೋದಿಲ್ಲ. ಸೊ ನಿನ್ನ ಮದ್ವೆ ಆಗ್ಬೇಕನ್ನುವಂತ ಹುಡುಗಿನೂ ಕೂಡ ನನ್ನ ಹಸ್ಬೆಂಡ್ ಇದೇ ತರ ಇರ್ಬೇಕು, ಜಾಬೇ ಮಾಡ್ಬೇಕು, ಹಿಂಗೆ ಇರ್ಬೇಕಂತ ಅವ್ರದ್ದು ಕೂಡ ಆಸೆ ಇರ್ತದ. ನೀನೇನಾದ್ರೂ ಜಾಬ್ ಆದಿಯಪ್ಪ ಅಂತಂದ್ರ ಅವಾಗ ನೀನ್ ವಿಚಾರ ಮಾಡ. ಸೊ ನನ್ನ ಹುಡುಗಿನೂ ಕೂಡ, ನನ್ನ ಮದುವೆ ಆಗುವಂತ ಹುಡುಗಿನೂ ಕೂಡ ಇದೇ ತರ ಇರ್ಬೇಕು, ನನಗ್ ನೀನ್ ಬೇಡ ಅಂತ ಹೇಳಕ್ಸಿಂದ ಜಾಬ್ ಆದ್ಮೇಲೆ ಡಿಸೈಡ್ ಮಾಡು. ಓಕೆ, ಇರ್ಲಿ, ಅದ್ರ ಬಗ್ಗೆ ಹೇಳ್ಕೊತೋದ್ರೆ ಸಾಕಷ್ಟು ಹೇಳ್ಬೇಕಾಗುತ್ತ. ನೆಕ್ಸ್ಟ್ ಸರ್, ಇದಕ್ಕ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕಾದ್ರೆ ಸೊ ಏನ್ ಮುಗ್ದಿರ್ಬೇಕು, ಸೊ ಎಜುಕೇಶನ್ ಏನ್ ಬೇಕಾಗಿರುತ್ತ, ಸೊ ನೆಕ್ಸ್ಟ್ ಅರ್ಹತೆ ಏನ್ ಬೇಕಾಗುತ್ತೆ ಅಂತ ಕೇಳ್ತಾ ಇದ್ರಲ್ಲ. ಸೊ ಇಲ್ಲಿ ನೋಡ್ಕೊಬೇಡ್ರಿ, ಅಭ್ಯರ್ಥಿಯ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ನಡೆಸುವ SSLC ಅಥವಾ SSLC ವಿದ್ಯಾರ್ಥಿ ತತ್ಸಮಾನ ವಿದ್ಯಾರ್ಥಿಯನ್ನು ಅರ್ಜಿ ಸಲ್ಲಿಸಲು ಈ ಮೇಲಿನ ನಿಗದಿಪಡಿಸಿದ ಕೊನೆಯ ದಿನಾಂಕ ಹೊಂದಿರಬೇಕು. ಸೊ ನೀವೇನಾದ್ರೂ ಜಸ್ಟ್ 10ನೇ ತರಗತಿ ಕಂಪ್ಲೀಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಸರ್ PUC ಏನ್ ಬೇಕಾಗಿಲ್ಲ, ಇದಕ್ಕೆ ಜಸ್ಟ್ SLC ಪಾಸ್ ಆದಂತ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ಪರ್ಸೆಂಟೇಜ್ ಮೇಲೆ ಇರ್ತದ. ಓಕೆ, ಇದನ್ನ ಮುಂದೆ ನೋಟಿಫಿಕೇಶನ್ ದಲ್ಲಿ ನೋಡ್ತಾ ಹೋಗೋಣ. ಪರ್ಸೆಂಟೇಜ್ ಮೇಲೆನೇ ಇದೇನೋ, ಸೊ ಯಾವ ತರ ಇದನ್ನ ಯಾವ ಬೇಸ್ ಮೇಲೆ ಪಾಸ್ ಮಾಡ್ಕೋತಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋಣ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಸೊ ಓಕೆ,
ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೋಬಹುದು, ಇದರಲ್ಲಿ ಕೂಡ ಡೇಟ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸರ್ ವಯೋಮಿತಿ ಎಷ್ಟು ಬೇಕಾಗುತ್ತಾ ಸರ್, ಏಜ್ ಎಷ್ಟು ಬೇಕಾಗುತ್ತ ಅಂತ ಕೇಳ್ತಾ ಇದ್ದಿಲ್ಲ. ನಿಮ್ಮ ವಯಸ್ಸು ಕನಿಷ್ಠ ನಿಮ್ದು ನೋಡ್ಕೊಡ್ರಿ 18 ವಯಸ್ಸಂಖ್ಯೆ ಆಗಿರಲೇಬೇಕು. ಎಷ್ಟು? 18 ಅಂಕಿ ಆಗಿರಲೇಬೇಕಾಗುತ್ತಾ. ಲಾಸ್ಟ್ ಬಂದ್ಬಿಟ್ಟು ನೋಡ್ಕೊಡ್ರಿ, ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 30 ವರ್ಷ, ಎಷ್ಟು? 30 ಇರ್ಬೇಕಾಗತ್ತಾ. ನೆಕ್ಸ್ಟ್ ಅದರ ಜೊತೆಗೆ ನೀವೇನಾದ್ರೂ 2A 2B 3A 3B ಹಿಂದುಳಿದ ಪ್ರವರ್ಗಗಳಿಗೆ 32 ಏಜ್ ಇದ್ರೂ ಕೂಡ ನಡೀತದ. ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಸೊ ಅಂತ ಅಭ್ಯರ್ಥಿಗಳಿಗೆ 33 ಏಜ್ ಇರ್ತಕ್ಕಂಥವ್ರು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಸೊ ಮಾಜಿ ಸೈನಿಕರಿಗೆ ಅಂತ ಎಕ್ಸ್ ಸರ್ವಿಸ್ ಮೆನ್ ಕೋಟಾ ಇರ್ತಕ್ಕಂಥವ್ರಿಗೆ ಕೂಡ ಏಜ್ ನಲ್ಲಿ ಇದರಲ್ಲಿ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಡೌಟ್ ಅನ್ನ ಬಿಡ್ರಿ. ಸೊ ಫಸ್ಟ್ ಆಫ್ ಆಲ್ ಅಪ್ಲಿಕೇಶನ್ ಅನ್ನ ಹಾಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ರಿ. ಅಪ್ಲಿಕೇಶನ್ ಇನ್ನು ಸ್ಟಾರ್ಟ್ ಆಗಿಲ್ಲ. ಸೊ ಎವರೇಜ್ ಬಂದ್ಬಿಟ್ಟು 18 ವಯಸ್ಸಂಖ್ಯೆ ಆಗಿರಲೇಬೇಕು. 18 to 30 ಮಟ್ಟ ಇದ್ದವರು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಅದಾದ ನಂತರ ಸೊ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ವಯೋಮಿತಿಯನ್ನು ಅದರ ಜೊತೆಗೆ ಸಾಮಾನ್ಯ ಅಭ್ಯರ್ಥಿಗಳು ಅರಣ್ಯ ಅಂದ್ರೆ ಜಾಬಿನಲ್ಲಿ ಏನಾದ್ರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರತಕ್ಕಂಥವರು ಕೂಡ ಈ ಹುದ್ದೆಗೆ ಹೊಳೆ ವಾಪಸ್ ಅಪ್ಲಿಕೇಶನ್ ಅನ್ನ ಸಲ್ಲಿಸೋಕೆ ಅವಕಾಶ ಇರ್ತದ. ಓಕೆ, ನೆಕ್ಸ್ಟ್ ಅದಾದ ನಂತರ ಯಾವ ತರಪ್ಪ ಅಂದ್ರೆ ಸರ್ ಇದ್ರ ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಅಂತ ಕೇಳ್ತದ್ರಲ್ಲ. ಓಕೆ, ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಕಂಪ್ಲೀಟ್ ಆಗಿ ಸೊ ಡೌಟ್ ಅನ್ನ ಇಟ್ಕೊಳಕ್ ಹೋಗ್ಬೇಡ್ರಿ, ಡೌಟ್ ಕ್ಲಿಯರ್ ಮಾಡ್ಕೊಡ್ರಿ. ಫಸ್ಟ್ ಆಫ್ ಆಲ್ ಸೊ ನಾನು ಕೊಡ್ತಿರ್ತಕ್ಕಂಥ ಮಾಹಿತಿ ಏನಿದೆಲ್ಲ ಸೊ ಲೆಂದಿ ಆದ್ರೂ ಪರವಾಗಿಲ್ಲ, ಸೊ ಕ್ಲಿಯರ್ ಆಗ್ಬೇಕಲ್ಲ. ಸೊ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ ಎಲ್ಲಿ ಸಿಗ್ತದ, ಅದು ನಮ್ಮ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತ್ರನೇ ಅನ್ಕೋಬಹುದು. ಕರ್ನಾಟಕದಲ್ಲಿ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಸಿಗ್ತಿರ್ತಕ್ಕಂಥ ಇನ್ಫಾರ್ಮೇಶನ್ ಫ್ಯಾಕ್ಟರಿ ಯಾವ್ದಂದ್ರೆ HJ ಪ್ಯಾರಾಮಿಲಿಟರಿ ಅನ್ನೇ ಅನ್ಕೋಬಹುದು. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಮ SSLC ನೀವೇನು ಗಳಿಸಿರ್ತಕ್ಕಂಥ ಅಂಕ ಏನಿದೆಯಲ್ಲ, ಸೊ ಈಗ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ತೀರಿ. ಸಲ್ಲಿಸಿದ ಆದ್ಮೇಲೆ ಭರ್ತಿ ಮಾಡಿರುವ ಮಾಹಿತಿ ವಿವರ ಆಧಾರದಲ್ಲಿ ಆಯ್ಕೆ ಪ್ರಾಧಿಕಾರದ ಅಭ್ಯರ್ಥಿಗಳು SSLC ಅಥವಾ SSLC ವಿದ್ಯಾರ್ಥಿ ತತ್ಸಮಾನ ವಿದ್ಯಾರ್ಥಿಯಲ್ಲಿ ಗಳಿಸಿದ ಅಂಕ ಆಧಾರದ ಮೇಲೆ, ಸೊ ನೋಡ್ಕೊಡ್ರಿ ಕರೆಕ್ಟ್ ಆಗಿ, ಗಳಿಸಿದ ಅಂಕಗಳ ಆಧಾರದ ಮೇಲೆ 1:20 ಎಷ್ಟು 1:20 ಅಂದ್ರೆ ಒಂದು ಹುದ್ದೆಗಳಿಗೆ 20 ಜನಗಳನ್ನ ನಿಮ್ಮ 10ನೆಯ ತರಗತಿ ಮಾರ್ಕ್ಸ್ ಮೇಲೆ, ಸೊ SSLC ಮೆರಿಟ್ ಮೇಲೆನೆ ಒಂದು ಹುದ್ದೆಗೆ 20 ವಿದ್ಯಾರ್ಥಿಗಳನ್ನ ಸೆಲೆಕ್ಷನ್ ಮಾಡ್ಕೊಳ್ತೀವಿ. ಅದಾದ ನಂತರ ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟ್ ಮತ್ತು ಅದರ ಜೊತೆಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಇದೆ. ಸೊ ಇದನ್ನ ಪಾಸ್ ಆದ್ಮೇಲೆ ನೀವು ಫೈನಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಫೈನಲ್ ಮೆರಿಟ್ ನಲ್ಲಿ ಕುತ್ಕೊಂಡಾಗ, ಫಸ್ಟ್ ಮೆರಿಟ್ ನಲ್ಲಿ ಕುತ್ಕೊಂಡ ತಕ್ಷಣನೇ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದಲ್ಲಿ ಜಾಬ್ ಆದೆ ಅಂತ ಯಾವತ್ತೂ ಕೂಡ ಅನ್ಕೊಳಕ್ ಹೋಗ್ಬೇಡ್ರಿ. ಸರ್ ಇದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಏನಾದ್ರು ಸಫರೇಟ್ ಆಗಿರ್ತಕ್ಕಂಥ ವೇಕೆನ್ಸಿಗಳು ಇರ್ತಾವ ಅಂತ ಕೇಳ್ತಾ ಇದ್ದೀರಾ. ಸೊ ಸಫರೇಟ್ ಆಗಿ ಯಾವತ್ತೂ ಕೂಡ ಕೊಡೋದಿಲ್ಲ, ನೀವು ಕೂಡ ಬಾಯ್ಸ್ ಜೊತೆಗೇನೆ ಕಾಂಪಿಟೇಷನ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ಮಹಿಳಾ ಅಭ್ಯರ್ಥಿಗಳು ಸರ್ ಎತ್ತರ ಎಷ್ಟು ಬೇಕು ಸರ್? ಸರ್ ಹೈಟ್ ಬಂದ್ಬಿಟ್ಟು ಪುರುಷ ಅಭ್ಯರ್ಥಿಗಳಿಗೆ 163, ಎಷ್ಟು 163 ಸೆಂಟಿಮೀಟರ್ ಹೈಟ್ ಇರ್ಬೇಕಾಗುತ್ತ, ಎಷ್ಟು 163 ಸೆಂಟಿಮೀಟರ್. ನೆಕ್ಸ್ಟ್ ಅದರ ಜೊತೆಗೆ ನೀವೇನಾದ್ರೂ ಫಾರೆಸ್ಟ್ ರೋಲಿಂಗ್ಸ್ ಅಂದ್ರೆ ಏನಾದ್ರು ಅಂತ ಅಭ್ಯರ್ಥಿಗಳಿಗೆ 152 ಸೆಂಟಿಮೀಟರ್. ಓಕೆ, 152. ಸೊ ಮಹಿಳಾ ಅಭ್ಯರ್ಥಿಗಳಿಗೆ 150 ಸೆಂಟಿಮೀಟರ್ ಹೈಟ್ ಇರ್ತದ, ಎಷ್ಟು ಸೊ ಮಹಿಳೆಯರಿಗೆ 150 ಸೆಂಟಿಮೀಟರ್ ಹೈಟ್ ಇರ್ತದ. ನೆಕ್ಸ್ಟ್ ಅದರ ಜೊತೆಗೆ ಏನಾದ್ರು ಫಾರೆಸ್ಟ್ ಏರಿಯಾದಾಗಿದ್ರೆ ಅಂತವ್ರಿಗೆ 145 ಸೆಂಟಿಮೀಟರ್ ಹೈಟ್ ಕೂಡ ಇರ್ತದ. ಓಕೆ, ನೆಕ್ಸ್ಟ್ ಹೈಟ್ ಬಗ್ಗೆ ಆಯ್ತು. ಸೊ ವೇಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಮಹಿಳೆಯರಿಗೆ 40 kg ವೇಟ್ ಇರ್ಬೇಕಾಗತ್ತೆ. ಸೊ ಪುರುಷರಂಗೆ ಎವರೇಜ್ 50 ಮಟ ಇರಬೇಕು. ಬಾಯ್ಸ್ ಬಂದ್ಬಿಟ್ಟು ನಿಮ್ಮ ಎದೆಯ ಸುತ್ತಳತೆ 79 ಸೆಂಟಿಮೀಟರ್ ಇರ್ಬೇಕಾಗತ್ತ. ಎಕ್ಸ್ಪಾಂಡೆಡ್ ಅನ್ನ ಮಾಡಿದಾಗ 5 ಸೆಂಟಿಮೀಟರ್ ನೀವು ಎಕ್ಸ್ಪಾಂಡೆಡ್ ಅನ್ನ ಮಾಡಲೇಬೇಕಾಗತ್ತ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಎಕ್ಸ್ಪಾಂಡ್ ಅನ್ನ ಮಾಡ್ತೀರಿ. ಸೊ ನಿಮಗೇನಾದ್ರೂ ಆಗ್ಲಿಲ್ಲ ಸರ್, ನಾನು ಫಿಸಿಕಲಿ ಫಿಟ್ ಇಲ್ಲ ಸರ್, ನನ್ನ ಪರ್ಸೆಂಟೇಜ್ ಇದೆ ಅಂದ್ರೆ ಇವತ್ತೇ ಬಂದು ನಮ್ಮ HJ ಡಿಫೆನ್ಸ್ ಅಕಾಡೆಮಿ ನಮ್ ಕೋಚಿಂಗ್ ದಲ್ಲೇ ಫಿಸಿಕಲ್ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. 100% ನಿಮ್ಮನ್ನ ನಾವು ಫಿಸಿಕಲ್ ಪಾಸ್ ಮಾಡಿಬಿಟ್ಟು ನಿಮ್ಮನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಸೇರಿಸುವಂತ ಜವಾಬ್ದಾರಿ ನಮ್ದು ಇರ್ತದ. ಬಂದು ಇವತ್ತೇ ನೀವು ಅಪ್ಲಿಕೇಶನ್ ಹಾಕುವಕ್ಕಿಂತ ಮುಂಚೆ ತಯಾರಿಯನ್ನ ಮಾಡ್ಕೊಳ್ಬಹುದು. ನಿಮ್ದು ಏನಾದ್ರು ವೇಟ್ ಜಾಸ್ತಿ ಇದ್ರೆ, ಸೊ ನೀವು ಫಿಸಿಕಲ್ ಫಿಟ್ ಇಲ್ಲ ಅಂದ್ರೆ ಈಗಲೇನೆ ಬಂದು ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಗೆ ಬಂದು ನೀವು ಜಾಯಿನ್ ಆಗ್ಬಹುದು ಅಭ್ಯರ್ಥಿಗಳೇ. ಓಕೆ, 100% ಹೇಳ್ತಾ ಇದೀನಿ. ಫಸ್ಟ್ ಆಫ್ ಆಲ್ ನೋಡ್ಕೊಡ್ರಿ, ಸೆಲೆಕ್ಷನ್ ಆಗ್ಬೇಕು ಅಪ್ಪ ಅಂತಂದ್ರೆ ಸೊ ಹಾರ್ಡ್ ವರ್ಕ್ ಅನ್ನ ಮಾಡ್ಲೇಬೇಕು. ನೆಕ್ಸ್ಟ್ ಮೆಡಿಕಲ್ ಕೂಡ ಇದರಲ್ಲಿ ಏನ್ ಕೇಳಿದಾರೆ, ನಾಕ್ನಿ ಇರ್ತದ, ಬಾಲ್ ಎಗ್ಸ್ ಇರ್ತದ, ನೆಕ್ಸ್ಟ್ ಫ್ಲಾಟ್ ಫುಡ್ ಚೆಕ್ ಮಾಡ್ತಾರೆ, ವೆರಿಕೋಸ್ ಚೆಕ್ ಮಾಡ್ತಾರೆ,
ನೆಕ್ಸ್ಟ್ ಅದರ ಜೊತೆಗೆ ಕಲರ್ ಬ್ಯಾಂಡ್, ನೆಕ್ಸ್ಟ್ 6x6 ನೈಟ್ ಬ್ಲೈಂಡ್ನೆಸ್ ಇದನ್ನೆಲ್ಲನೂ ಕೂಡ ಚೆಕ್ ಮಾಡ್ತಾರೆ. ಸೊ 6x6 ಎಷ್ಟು ಇರ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ಕೊಡ್ರಿ, ದೋಷಕ್ಕೆ ಇರುವಂತ ಕಣ್ಣು 6x6 ಬೆಟರ್ ಇರಬೇಕು. ನೆಕ್ಸ್ಟ್ ಓವರ್ ಸೈ ಅಂತ 6/9, ನೆಕ್ಸ್ಟ್ ದೋಷ ರಹಿತ 6/0.6. ಸೊ ಇಂಥ ವಿದ್ಯಾರ್ಥಿಗಳು ಆರಾಮ್ಸಾಗಿ ಪಾಸ್ ಆಗ್ತೀರಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ನೆಕ್ಸ್ಟ್ ಅದಾದ ನಂತರ ಸೊ ಮೆಡಿಕಲ್ ಬಗ್ಗೆ ಕೊಟ್ಟಿದ್ದಾರೆ. ಸರ್ ಫಿಸಿಕಲ್ ಏನಿರ್ತದ, ಸರ್ ರನ್ನಿಂಗ್ ಯಾವ ತರ ಓಡ್ಬೇಕು, ಎಷ್ಟು ಇರ್ತದ ರನ್ನಿಂಗ್ ಅಂತ ಕೇಳ್ತಾ ಇದಿಲ್ಲ. ಸೊ ರನ್ನಿಂಗ್ ಒಂದು ಕ್ಲಿಯರಿಟಿ ಮಾಡ್ಕೊಡ್ರಿ. ಓಕೆ, ರನ್ನಿಂಗ್ ಕ್ಲಿಯರಿಟಿ ಮಾಡ್ಕೊಡ್ರಿ. ಸೊ ಅದನ್ನು ಕೂಡ ನಿಮ್ಗೆ ಅದರ ಜೊತೆಗೆ ರನ್ನಿಂಗ್ ಎಷ್ಟು ಇರುತ್ತೆ ಅಂತ ಕೇಳ್ತಾ ಇದಿಲ್ಲ. ಸೊ ರನ್ನಿಂಗ್ ನೋಡ್ಕೊಡ್ರಿ ಎಷ್ಟು ಇರ್ತಪ್ಪ ಅಂತಂದ್ರೆ ಪುರುಷರಿಗೆ ಬಂದ್ಬಿಟ್ಟು 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು 1600 ಮೀಟರ್ ರನ್ನಿಂಗ್ ಇರುತ್ತೆ. ಸೊ ಪುರುಷ ಅಭ್ಯರ್ಥಿಗಳಿಗೆ 7 ನಿಮಿಷದಲ್ಲಿ ಕವರ್ ಮಾಡ್ಬೇಕು. ಎಷ್ಟು 7 ಮಿನಿಟ್ಸ್ ಅಲ್ಲಿ ಬಾಯ್ಸ್ ಕವರ್ ಮಾಡ್ಬೇಕಾಗುತ್ತೆ. ಸೊ ಮಹಿಳೆಯರಿಗೆ 1000 ಮೀಟರ್ ರನ್ನಿಂಗ್ ಇರುತ್ತೆ, 6 ನಿಮಿಷದಲ್ಲಿ ನೀವು ಕವರ್ ಮಾಡ್ಬೇಕು. ಸೊ ಫಿಸಿಕಲ್ ಲಿಂಕ್ ಎಲ್ಲರೂ ಕೂಡ ಪಾಸ್ ಆಗ್ತೀರಿ. ಸೊ ಪ್ರಯತ್ನವನ್ನ ಸ್ಟಾರ್ಟ್ ಮಾಡ್ಕೊಡ್ರಿ ಈಗಿಂತಾನೆ. ಸೊ ಪ್ರತಿಯೊಂದು ಅಪ್ಡೇಟ್ ಗೊತ್ತಾಗಿದೆ ಅಂತ ತಿಳ್ಕೊತಾ ಇದೀನಿ. ಅರ್ಜಿ ಸಲ್ಲಿಸುವುದಾಯ್ತು, ನೆಕ್ಸ್ಟ್ ಅದರ ಜೊತೆಗೆ ಯಾವ ತರ ಸೆಲೆಕ್ಷನ್ ಪ್ರೊಸೆಸ್ ಇರ್ತದ 1:20. ನೆಕ್ಸ್ಟ್ ಆದ್ಮೇಲೆ ನಿಮ್ದು ಫಿಸಿಕಲ್ ಟೆಸ್ಟ್ ಅನ್ನ ಪಾಸ್ ಆದ್ರೆ ಸೊ ನೀವು ಫಾರೆಸ್ಟ್ ಜಾಬ್ ದಲ್ಲಿ ಸೇರ್ಕೊಂಡಾಗೆ ಸೊ ಪ್ರತಿಯೊಂದು ನೀವು ಫಾರೆಸ್ಟ್ ಜಾಬ್ ಗೆ ಸೆಲೆಕ್ಷನ್ ಆಗೋ ಮಟ್ಟನು ಕೂಡ ನಿಮ್ದು ಪ್ರತಿಯೊಂದು ಅಪ್ಡೇಟ್ ಗಳನ್ನ ಕೊಡ್ತಾ ಹೋಗ್ತೀನಿ. ಸೊ ಇದೇನಾದ್ರೂ PDF ಬೇಕಾಗಿತ್ತಂದ್ರೆ ನಮ್ಮ HA ಪ್ಯಾರಾಮಿಲಿಟರಿ ಅಂಡ್ ಯೂಟ್ಯೂಬ್ ಸೊ ಟೆಲಿಗ್ರಾಮ್ ದಲ್ಲಿ ಕೂಡ ಶೇರ್ ಅನ್ನ ಮಾಡಿರ್ತೀನಿ. ಸೊ ಇಂಥ ಅಪ್ಡೇಟ್ ಗಳು ನಿಮ್ಗೆ ಡೈಲಿ ಇನ್ಫಾರ್ಮೇಶನ್ ಗಳು, ನೆಕ್ಸ್ಟ್ ನಿಮ್ದ ಇದ್ರದ್ದು ಅಪ್ಲಿಕೇಶನ್ ಅನ್ನ ಯಾವ ತರ ಹಾಕ್ಬೇಕು, ಡಾಕ್ಯುಮೆಂಟ್ ಗಳನ್ನ ಏನ್ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕೂಡ ನಾಳೆ ತಾನೇ ನಿಮ್ಗೆ ಅಪ್ಡೇಟ್ ಮಾಡಿ ಕೊಡ್ತೀನಿ. ಸೊ ವಿಡಿಯೋ ಹಾಕಿರ್ತೀನಿ. ಸೊ ಆ ವಿಡಿಯೋ ನೋಡ್ಕೋಬೇಕು ಅನ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ನಿಮ್ಮ ಬ್ರದರ್ ಸಿಸ್ಟರ್ ಯಾರಾದ್ರೂ ಇದ್ರೆ ಅವ್ರಿಗೆ ಕೂಡ ಶೇರ್ ಮಾಡಿ. ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಸೊ ಈಗಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.